ಮಟನ್ ಬಿರಿಯಾನಿ ದಮ್ ಕೊಡ್ತೀವಿ, ಫಿಶ್ ಕಬಾಬ್, ಚಿಕನ್ ಕಬಾಬ್, ಚಾಪ್ಸು, ಕುರ್ಮಾ, ಕೈಮಾ, ಬೋಟಿ, ತಲೆ ಮಾಂಸ, ಬ್ರೈನ್ ಡ್ರೈ, ಬ್ರೈನ್ ಫ್ರೈ ಇದೆಲ್ಲ. ಸರ್ ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ ನಾನೊಂದು 20-22 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಮೈಸೂರು ಟ್ರೆಡಿಷನಲ್ ಫುಡ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಬೇರೆ ಎಕ್ಸ್ಟ್ರಾ ಮಸಾಲೆಗಳು ಯಾವುದು ಹಾಕಲ್ಲ, ಎಲ್ಲ ಲೋಕಲ್ ಮಸಾಲೆಗಳನ್ನ ನಾವು ಹಾಕೋದು. ತುಂಬ ಜನ ಬರ್ತಾರೆ, ಎಷ್ಟೋರು ಜಾಸ್ತಿ ನಮ್ಮಲ್ಲಿ ಪಾರ್ಸಲ್ ತರಿಸ್ಕೋತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಫುಡ್ ಅಡ್ಡ. ನಾನು ಮಾಹಿ. ಇವತ್ತು ಬಂದಿದ್ದೀವಿ ಮೈಸೂರಿಗೆ. ಬನ್ನಿ, ವೈಭವಿ ಹೋಟ್ಲ್ ಹತ್ರ ಇದ್ದೀವಿ. ಅಲ್ಲಿ ಏನೇನು ವೆರೈಟಿ ಡಿಫ್ರೆಂಟ್ ಫುಡ್ಸ್ ಇದೆ, ತಿಂದು ಇವತ್ತು ಟೇಸ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಶಂಕರ್. ಎಸ್ ಶಿವಣ್ಣ. ಸರ್ ತಾವಿಲ್ಲಿ ಎಷ್ಟು ವರ್ಷದಿಂದ ಈ ಕುಕಿಂಗ್ ಕೆಲಸ ಮಾಡ್ತೀವಿ? 86 ವರ್ಷ ಮಾಡ್ತೇವೆ ಸರ್. ಮತ್ತೆ ನೀವು ಏನೇನು ಸ್ಪೆಷಲ್ ಅಡುಗೆಗಳನ್ನ ಮಾಡ್ತೀರಾ ಇಲ್ಲಿ ಬಿರಿಯಾನಿ ಬಿಟ್ಟು? ಫಿಶ್ ಕಬಾಬ್, ಚಿಕನ್ ಕಬಾಬ್, ಚಾಪ್ಸು, ಕುರ್ಮಾ, ಕೈಮಾ, ಬೋಟಿ, ತಲೆ ಮಾಂಸ, ಬ್ರೈನ್ ಡ್ರೈ, ಬ್ರೈನ್ ಫ್ರೈ ಇದೆಲ್ಲ ಮಾಡ್ತೀವಿ. ನಿಮ್ಮ ತುಂಬಾ ಇಷ್ಟಪಡುವಂತ ಐಟಮ್ ಯಾವ್ದು ಸರ್? ಸ್ಪೆಷಲ್ ಐಟಮ್ ಮಟನ್ ಸ್ಪೆಷಲ್. ನೀವು ಅಡುಗೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಬಿರಿಯಾನಿ ರೇಟ್ ಎಷ್ಟಿತ್ತು ಸರ್? ಸೊ ಅವಾಗ ಮಟನ್ ಬಿರಿಯಾನಿ ಇರಲಿಲ್ಲ, ಮಾಮೂಲಿ ಚಿಕನ್ ಬಿರಿಯಾನಿ ಇತ್ತು. ಒಂದು ಪ್ಲೇಟ್ 7 ರೂಪಾಯಿ. ಒಂದು ಪ್ಲೇಟ್ 7 ರೂಪಾಯಿ ಇತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ. ಮಟನ್ ಕುರ್ಮಾ 7 ರೂಪಾಯಿ, ಮಟನ್ ಲಿವರ್ 7 ರೂಪಾಯಿ, ಎಲ್ಲ 7 ರೂಪಾಯಿ ಇತ್ತು ಐಟಮ್. ಇವಾಗಿನ ರೇಟ್ ಏನಿದೆ ಸರ್? ಇವಾಗ ಮಟನ್ 180 ಇದೆ, ಚಿಕನ್ 130 ಇದೆ, ಮಟನ್ ಕುರ್ಮಾ 120 ಇದೆ, ಕಬಾಬ್ 110 ಇದೆ. ಈ ತರ ರೈಟ್ ಒಂದೊಂದು ವೆರೈಟಿ ಬೇರೆ ಬೇರೆ ಇದೆ ಸರ್. ಮಟನ್ ಬಿರಿಯಾನಿ ಬಂತು, ಮಟನ್ ಕುರ್ಮಾ, ಮಟನ್ ಕೈಮಾ, ಮಟನ್ ಡ್ರೈ. ಇವಾಗ ಇದನ್ನ ಹಾಕೊಳ್ಳೋಣ. ಫಸ್ಟು ಮಟನ್ ಕುರ್ಮಾ ನೋಡಿದ್ರೆ ಒಂದು ಪೀಸ್ ತಿನ್ಲೇಬೇಕು ಅನ್ನಿಸ್ತಿದೆ. ಮಟನ್ ಬಿರಿಯಾನಿನೂ ತಿನ್ಬಿಡೋಣ. ಪೀಸು ಫಸ್ಟು. ಉಪ್ಪು ಖಾರ ನೀಟಾಗಿ ಎಷ್ಟು ಬೇಕಷ್ಟು ನೀಟಾಗಿ ಇದ್ದಿದೆ, ನೀಟಾಗಿ ಸಾಫ್ಟ್ ಬೇಯಿಸಿದ್ದಾರೆ. ಬಾಯಲ್ಲಿ ಇಟ್ರೆ ಕರಗ್ತಾ ಇದೆ. ಅದ್ಭುತವಾಗಿದೆ. ಇವಾಗ ರೈಸ್ ತಿನ್ನೋಣ. ಉಪ್ಪು ಹಾಕಿದ್ದಾರೆ, ಅದು ಸ್ಮೆಲ್ಲೇ ಗೊತ್ತಾಗ್ತಿದೆ. ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಮಸಾಲ, ಹಸಿ ಮಸಾಲ ಬೇರೆದು ಹಾಕಿದ್ದಾರೆ ಅನ್ಸುತ್ತೆ. ಮೊಟ್ಟೆ ಕಾಯಿ ಈ ಥರದ್ದೆಲ್ಲ ಹಾಕಿದ್ದಾರೆ. ಸ್ಮೆಲ್ಲೇ ಘಮ 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 ಅಂತಿದೆ. ಬಾಯಲ್ಲಿಟ್ರೆ ಇನ್ನೊಂಥರ ಡಿಫ್ರೆಂಟ್ ಆಗಿ ಫ್ಲೇವರ್ ಬರ್ತಿದೆ. ಒಂಥರ ವಿಭಿನ್ನವಾಗಿರೋ ತರ ಇದೆ ಬಿರಿಯಾನಿ. ಮಟನ್ ಕುರ್ಮಾ ಇದು ಮಟನ್ ಕುರ್ಮಾ ಟೇಸ್ಟ್ ಮಾಡ್ತಾ ಇದೀನಿ. ಎಷ್ಟು ಸಾಫ್ಟ್ ಆಗಿ ಬೇಯಿಸಿದ್ದಾರೆ ಅಂದ್ರೆ
ಬಾಯಲ್ಲಿಟ್ರೆ ಅದು ಒಳ್ಳೆ ತುಪ್ಪದ ತರ ಕರಗ್ತಾ ಇದೆ. ನಿಮ್ಗೆ ಆ ಮಾಂಸದ ಲೇಯರ್ ನೋಡಿದ್ರೆ ಗೊತ್ತಾಗುತ್ತೆ. ಭಯಂಕರ ನೀಟಾಗಿ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಎಲ್ಲ ಫಸ್ಟೇ ಹಾಕಿ ಇಡ್ಸಿರೋ ತರ ಇದೆ. ತಿಂತಾ ಇದ್ರೆ ಇನ್ನೊಂದು ಪ್ಲೇಟ್ ತಿನ್ನೋಣ ಅನ್ಸ್ತಾ ಇದೆ. ಮೋಸ್ಟ್ಲಿ ಫ್ಲೇವರ್ಗೆ ಅನ್ಸುತ್ತೆ 30 ವರ್ಷದಿಂದನೂ ಇದೆ ಒಂದೇ ಟೇಸ್ಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಎಲ್ಲಾರ ಬಾಯಲ್ಲೂ ಕೇಳಿದ್ವಿ. ಇವತ್ತವರೆಗೂ ಟೇಸ್ಟ್ ಚೇಂಜ್ ಆಗಿಲ್ಲ, ಒಂದೇ ತರ ಟೇಸ್ಟ್ ಅಲ್ಲೇ ಇದೆ. ಸೌದೆ ಒಲೆಯಿಂದ ಗ್ಯಾಸ್ಟಿಗೆ ಬಂದ್ರು ಅದೇ ಟೇಸ್ಟ್ ಅನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಎಲ್ಲಾರ ಬಾಯಲ್ಲೂ ಕೇಳ್ತೀವಿ. ನನಗೂ ಅದೇ ತರ ಅನಿಸ್ತಿದೆ. ಇವಾಗ ಮಟನ್ ಡ್ರೈ ಹೋಗೋಣ. ಇದು ಮಟನ್ ಡ್ರೈ ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಕಲರ್ ಕಾಣಿಸ್ತಿದೆ. ಗ್ರೀನ್ ಎಲ್ಲ ಇದೆ. ಪೀಸು ಒಂದೊಂದೇ ಲೇಯರ್ ಇಳೆ ತರ ಇದೆ. ಪೀಸ್ನ ಬೇಯಿಸಿ ಆಮೇಲೆ ಅದಕ್ಕೆ ಸಪ್ರೇಟ್ ಆಗಿ ಉಪ್ಪು ಎಲ್ಲ ಹಾಕಿ ಇಡ್ಸಿಟ್ಟಿರ್ತಾರೆ. ಆಮೇಲೆ ಅದನ್ನ ತೆಗೆದು ಫ್ರೈ ಮಾಡಿ ಅದಕ್ಕೆ ಪೆಪ್ಪರ್ ಹಾಕಿ ಈ ತರ ಎಲ್ಲ ಕೊಡ್ತಾರೆ. ಅದಕ್ಕೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಎಲ್ಲ ಹಾಕಿದ್ದಾರೆ. ಮೇಲೆ ಕೊತ್ತಂಬರಿನೂ ಹಾಕಿದ್ದಾರೆ, ಕರಿಬೇವಿದೆ. ಒಂಥರ ಖಾರವಾಗಿ ಒಳ್ಳೆ ಈ ಮೆಣಸಿನ ಫ್ಲೇವರು ಎದ್ದು ಕಾಣಿಸ್ತಿದೆ. ಮಟನ್ಗೆ ಇದು ಸಗದಾಗಿದೆ. ಕೈಮಾ ಉಂಡೆ ಟೇಸ್ಟ್ ಮಾಡೋಣ. ಬೇರೆ ಕಡೆ ಎಲ್ಲ ಈ ಕಡಲೆ ಹಿಟ್ಟು, ಈ ಉರ್ಗಡ್ಲೆ ಜಾಸ್ತಿ ಅದನ್ನ ರುಬ್ಬಾಕಿರ್ತಾರೆ. ಇಲ್ಲಿ ಅದಕ್ಕಿಂತ ಮಟನ್ನೇ ಜಾಸ್ತಿ ಸಿಗ್ತಿದೆ. ಒಳಗಡೆ ಒಳ್ಳೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಮಸಾಲ ಮತ್ತೆ ಇವ್ರದ್ದು ಬೇರೆ ಹೋಮ್ ಮೇಡ್ ಮಸಾಲಗಳನ್ನೂ ಹಾಕಿದ್ದಾರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸರ್ ನಮಸ್ತೆ, ಹೇಳಿ ಮಂಜುನಾಥ್ ಅಂದ್ಬಿಟ್ಟು. ತಾವಿಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್ ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ ನಾನು. ಹೌದಾ, ನಿಮ್ಗೆ ಇಲ್ಲಿ ಏನು ಸ್ಪೆಷಲ್, ಏನು ಇಷ್ಟ ಆಯ್ತು ಸರ್? ಇಲ್ಲಿ ಬಂದರೆ ಇಲ್ಲಿ ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಮತ್ತು ಭಾನುವಾರ ಇಲ್ಲಿ ಕಾರ್ನ್ ಸೂಪಿಂದ ಮಟನ್ ಪಲಾವ್, ಚಿಕನ್ ಪಲಾವ್ ತುಂಬ ಫೇಮಸ್. ಮೈಸೂರು ಸಿಟಿಗೆ ಈ ಪಕ್ಕದಲ್ಲಿ ಬೇರೆ ಹೋಟ್ಲುಗಳಿದೆ. ಈ ಹೋಟ್ಲಿಗೆ ಹುಡುಕೊಂಬತ್ತೀವಿ ಏನಂದರೆ ಅವತ್ತೇನು ಟೇಸ್ಟ್ ಇತ್ತು ಇವತ್ತು ಅದೇ ಟೇಸ್ಟ್ ಇರೋದು. ತುಂಬ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಯಾವುದು ತುಂಬ ಫೇವ್ರೇಟ್ ಐಟಮ್ ಯಾವುದು ಸರ್? ಮಟನ್ ಕುರ್ಮಾ ಮತ್ತು ಆರ್ಡಿನರಿ ಮಟನ್ ಪಲಾವ್ ಚೆನ್ನಾಗಿರುತ್ತೆ, ಚಿಕನ್ ಪಲಾವ್ ಚೆನ್ನಾಗಿರುತ್ತೆ. ನನ್ನ ಹೆಸರು ಗಣೇಶ್ ಅಂತ ಹೇಳಿ, ನಾನು ಆಲ್ನಳ್ಳಿ ಲೇಔಟ್ ನಿವಾಸಿ. ನಾನೊಂದು 22 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಇಲ್ಲಿ ಆರ್ಡಿನರಿ ಚಿಕನ್ ಬಿರಿಯಾನಿ, ಮಟನ್ ಕುರ್ಮಾ, ಮಟನ್ ಚಾಪ್ಸ್ ಎಲ್ಲ ತುಂಬ ರುಚಿಯಾಗಿರುತ್ತೆ. ಹೋಮ್ಲಿ ಫುಡ್ ಥರ ಇರುತ್ತೆ ಇಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಸರ್ ಇದು ಈ ಹೋಟ್ಲು ಓಪನ್ ಆಗಿ ಯಾವಾಗ, ಎಷ್ಟು ವರ್ಷ ಆಗಿದೆ? 1986 ಓಪನ್ ಆಯಿತು. ನವಂಬರ್ 16th. ಸರ್ ಇಲ್ಲಿ ನಿಮ್ಮ ಮೇನ್ ಫೇಮಸ್ ಏನು ಅಂತ? ಮೈಸೂರು ಟ್ರೆಡಿಷನಲ್ ಫುಡ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಬೇರೆ ಎಕ್ಸ್ಟ್ರಾ ಮಸಾಲೆಗಳು ಯಾವುದು ಹಾಕಲ್ಲ, ಎಲ್ಲ ಲೋಕಲ್ ಮಸಾಲೆಗಳ ನಾವು ಹಾಕೋದು. ಈ ಮೈಸೂರು ಯಾವುದು ಫಾಸ್ಟಾಗಿ ಮೂವಿಂಗ್ ಏನಂದ್ರೆ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಬೋಟಿ, ತಲೆ ಮಾಂಸ, ಕಾಲು ಸೂಪು ಎಲ್ಲ ಸ್ಪೆಷಲ್ ಮಟನ್ ಬಿರಿಯಾನಿ ಫೇಮಸ್ ನಮ್ಮದು. ತುಂಬ ಲೈಕ್ ಮಾಡ್ತಾರೆ. ಹೊರಗಡೆಯವರು, ಲೋಕಲ್ ಎಲ್ಲ ಬಂದು ತಿಂತಾರೆ. ಸುತ್ತಮುತ್ತ ಹಳ್ಳಿಯವರು ನಮ್ಮ ಭಾರಿ ಫೇವ್ರೇಟ್ ನಮ್ಮದು. ಇಲ್ಲಿ ಎಲ್ಲ ಕಸ್ಟಮರೇ ನಮ್ಮ ದೇವರು ಅಷ್ಟೇ. ತುಂಬ ಜನ ಕಲಾವಿದರು ಬಂದಿದ್ದಾರೆ ಅಂತ ಕೇಳಿಪಟ್ಟಿದ್ದೀವಿ ಸರ್. ತುಂಬ ಜನ ಬರ್ತಾರೆ. ಎಷ್ಟೋರು ಜಾಸ್ತಿ ನಮ್ಮಲ್ಲಿ ಪಾರ್ಸಲ್ ತರಿಸ್ಕೋತಾರೆ. ಮೊದಲು ಬರ್ತಿದ್ರೆ ಈಗ ಬರೋಲ್ಲ. ಇಲ್ಲಿ ಒಳಗಡೆ ಪಾರ್ಸಲ್ ತೊಗೊಳ್ತಾರೆ. ಯಾವ್ದಾರು ಹೋಟ್ಲು, ಯಾವ್ದಾದ್ರು ರೆಡಿ ಸ್ಯಾಂಪ್ಲಲ್ಲಿದ್ದರೂ ನಮ್ಮಲ್ಲೇ ಬಂದು ತೊಗೊಳೋಗ್ತಾರೆ. ಬೇರೆ ತುಂಬ ದರ್ಶನ್ ಅವರು ಇವರೆಲ್ಲ ಪಾರ್ಸಲ್ ತರಿಸ್ಕೋಬೇಕು. ರಾಜಕೀಯದವರು ಬಂದು ತೊಗೊಂಡೋಗ್ತಾರೆ. ಎಲ್ಲ ನಮ್ಮ ಕಸ್ಟಮರ್ ಇದ್ದಾರೆ. ಸರ್ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೊಳ್ಳೆ ಬಿರಿಯಾನಿ ಜೊತೆಗೆ ಮಟನ್ ಕೈಮಾ, ಮಟನ್ ಕುರ್ಮಾ, ಮಟನ್ ಚಾಪ್ಸು ಎಲ್ಲ ತಿಂದಾಯ್ತು. ಫುಲ್ ಹೊಟ್ಟೆ ಲೋಡ್ ಆಗಿದೆ. ಜಾಗ ಎಲ್ಲಿ ಅಂದರೆ ಹೋಟೆಲ್ ವೈಭವಿ, RMC ಎದುರುಗಡೆ, ಮೈಸೂರಲ್ಲಿ. ನಿಮಗೆ ಈಸಿ ರೋಡು. ಇಲ್ಲಿ ಯಾಕೆ ಎಷ್ಟೋರು ಬರ್ತಾರೆ ಅಂತ ನನಗೆ ಇವಾಗ ತಿಂದು ನೋಡೋದ್ಮೇಲೆ ಗೊತ್ತಾಯ್ತು. ಆ ಟೇಸ್ಟ್ನ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಈ ಕಡೆ ಎಲ್ಲರೂ ಮೈಸೂರಿಗೆ ಬಂದಾಗ ಅಲ್ಲಿ ಬಂದು ತಿನ್ಬೇಕು ಅಂತಾನೆ ಎಲ್ಲರಿಗೂ ಅನ್ಸುತ್ತೆ. ಅದಕ್ಕೆ ಎಷ್ಟೋರು ಇವತ್ತಾದ್ರೂ ಇಲ್ಲಿಂದ ಪಾರ್ಸಲ್ ತಗೊಂಡೋಗಿ ತಿಂತಾರೆ ಅಂತ ಎಲ್ಲರೂ ಹೇಳಿದ್ರು. ಓನರು ಮಾತಾಡೋರು ಅದ್ರ ಬಗ್ಗೆ. ಈ ಲೊಕೇಶನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದೆ ಫುಡ್ ಅಡ್ಡನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.